ಅದ್ರ ಜೊತೆಯಲ್ಲಿ ಇದ್ದ ಒಂದು ಹೆಣ್ಣಾನೆ ಅತ್ಯಂತ ಎತ್ತರ ಇತ್ತು. ಯಾವಾಗ ಈ ಆನೆಗಳು ಹಳ್ಳಿ ಹತ್ರ ರೋಡ್ ಕ್ರಾಸ್ ಮಾಡಿ ಹುಡುಗಿರೆ ಕಾಲಕ್ಕೆ ಹೋದಾಗ ನಾನು ದಿನ ಅದ್ರ ಹಿಂದೆನೇ ಫಾಲೋ ಮಾಡ್ತಾ ಇದ್ದೇವೆ. ಯಾವುದೇ ಒಂದು ಗಂಡಾನೆ, ಒಂದು ಒಂಟಿ ಆನೆ ಇಲ್ಲ ಒಂಟಿ ಸಲಗ, ಯಾವುದೇ ಆನೆ ಒಂದು ಗುಂಪು ಸೇರ್ತು, ಅದು ಮದ ಬಂದಾಗ ಒಂದು ಗುಂಪು ಸೇರ್ತು ಅಂದಾಗ ಅಲ್ಲಿ ಇನ್ನೊಂದು ಹೆಣ್ಣಾನೆ ಹಿಂದಿಗೆ ಬಂದಿದೆ ಅಂತ, ಹಾಗಾಗಿ ಅಲ್ಲಿ ಇದೆ ಅಂತ ಇರ್ತದೆ ಅಂತ ಒಂದು ಅರ್ಥ. ಅದು ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಈಗ ಒಂದು ತಿಂಗಳು ಹಿಂದೆ ಅಂದರೆ ಆಗಸ್ಟ್ ಅಲ್ಲ, ಜುಲೈ ತಿಂಗಳಲ್ಲಿ ಕ್ಯಾಪ್ಟನಿಗೆ ಮದ ಬರ್ತದೆ. ಕ್ಯಾಪ್ಟನಿಗೆ ಮದ ಬಂದಿದ್ದು ನಮಗೆಲ್ಲ ಗೊತ್ತಾಯಿತು. ಫೋಟೋ ಎಲ್ಲ ತೆಗೆದು ಅದೆಲ್ಲ ಜೂಮ್ ಮಾಡಿ ಸ್ಟಾರ್ಟಿಂಗ್ ಅಂತ ಅಷ್ಟೊತ್ತಿಗೆ ಮದ ಜಾಸ್ತಿ ಆಯಿತು. ಅದು ಅದೇ ಸಮಯದಲ್ಲಿ ಏನು ಈ ಆನೆಗಳಿದಾವಲ್ಲ, ಬಿಟ್ಟಮಟ್ಟು, ಈ ಆನೆಗಳ ಗುಂಪಲ್ಲಿ ಒಂದು ಹೆಣ್ಣಾನೆ ಅದು ಹೀಟಿಗೆ ಬರುತ್ತೆ. ಅದ್ರ ಜೊತೆ ಇದು ಗುಂಪಲ್ಲೇ ಇತ್ತು. ನಾವಲ್ಲಿ ಹುಲಿಯಂದು ಇರ್ಬೇಕಂತ ಅಲ್ಲಿ